ಇನ್ನು ಕರಾವಳಿ ತೀರ ಪ್ರದೇಶದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಲಾಗಿದೆ. ವಿಷ್ಣು ಸಹಸ್ರನಾಮದಿಂದ ಕಡಲ್ ಕೊರೆತ ತಡೆಯ ವಿಶ್ವಾಸವನ್ನ ಹೊಂದಿದ್ದಾರೆ. 108 ತಂಡಗಳು 108 ಸ್ಥಳಗಳಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿದ್ದಾರೆ. ಇನ್ನು ಪ್ರಾಕೃತಿಕ ವಿಕೋಪಕ್ಕೆ ಮಂತ್ರದ ಮೊರೆ ಹೋಗಿದ್ದಾರೆ ಶ್ರದ್ಧಾಳುಗಳು. ಕಣ್ಣೂರಿನಿಂದ ಶಿರೂರಿನವರೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಸಮುದ್ರಕ್ಕೆ ಹಾಲೆರೆಯುವ ಮೂಲಕ ಮಂತ್ರ ಪಠಣಕ್ಕೆ ಚಾಲನೆ ನೀಡಲಾಯಿತು. ಪ್ರಕೃತಿಯನ್ನು ಒಲಿಸಿಕೊಳ್ಳೋದಕ್ಕೆ ಸನಾತನದ ಮೊರೆ ಹೋಗಿದ್ದೀವಿ. ವಿಷ್ಣು ಸಹಸ್ರನಾಮ ಪಠಣದಿಂದ ಯಾರಿಗೂ ಅಡ್ಡಿ ಆತಂಕ ಇಲ್ಲ. ವಿಷ್ಣು ಸಹಸ್ರನಾಮ ವಿಶಿಷ್ಟ ಶಕ್ತಿಯ ಮಂತ್ರ ಅಂತ ನೆರೆದಿದ್ದವರು ಹೇಳಿದ್ರು. ವಿಷ್ಣು ಸಹಸ್ರನಾಮವನ್ನು ಆಯೋಜನೆ ಮಾಡಲಾಗಿತ್ತು. 108 ತಂಡಗಳು 108 ಸ್ಥಳಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿದ್ರು. ನಂಬಿಕೆಯೇ ದೇವರು ಅನ್ನುವಂಥ ಒಂದು ಮಾತಿದೆ. ಕರಾವಳಿಯ ಒಂದಿಷ್ಟು ಜನರಿಗೆ ತಮ್ಮ ಒಂದು ನಂಬಿಕೆಯ ಬಗ್ಗೆ ಬಲವಾದ ವಿಶ್ವಾಸ, ಆ ನಿಟ್ಟಿನಲ್ಲಿ ಅವರೊಂದು ವಿಶೇಷವಾದ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ನಾನಿರುವಂಥದ್ದು ಕಡಲ ತೀರ ಪ್ರದೇಶ. ಕರ್ನಾಟಕ ಕರಾವಳಿಯಲ್ಲಿ 300ಕ್ಕೂ ಅಧಿಕ ಕಿಲೋಮೀಟರ್ ಕಡಲ ತೀರದ ಪ್ರದೇಶಗಳಿವೆ. ಇಲ್ಲಿನ ಮುಖ್ಯ ಸಮಸ್ಯೆ ಅಂದರೆ ಕಡಲು ಕೊರೆತ ಮತ್ತು ಪ್ರಾಕೃತಿಕ ವಿಕೋಪಗಳು. ಪದೇ ಪದೇ ಈ ಭಾಗದಲ್ಲಿ ಉಂಟಾಗುವಂತಹ ಕಡಲು ಕೊರೆತಕ್ಕೆ ಸರ್ಕಾರ ನಾನಾ ರೀತಿಯಲ್ಲಿ ಪರಿಹಾರಗಳನ್ನು ಕಲ್ಪಿಸುತ್ತಾ ಬಂದಿದೆ. ಅದರ ಒಂದು ಭಾಗವಾಗಿ ಹಾಕಿರುವಂತಹ ಕಲ್ಲ ರಾಶಿಗಳನ್ನು ಕೂಡ ನಾವು ನೋಡ್ಬೋದು. ಈ ರೀತಿಯ ಕಲ್ಲಿನ ರಾಶಿಗಳನ್ನು ಹಾಕುವ ಮೂಲಕ ಕಡಲು ಕೊರೆತಕ್ಕೆ ತಡೆಯೊಡ್ಡುವುದಕ್ಕೆ ಸರ್ಕಾರ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತೆ. ಇನ್ನು ನಂಬಿಕೆಯ ವಿಚಾರ ಇಲ್ಲಿ ಏನಪ್ಪಾ ಅಂತಂದರೆ, ಒಂದಿಷ್ಟು ಜನರಿಗೆ ಈ ಕಡಲು ಕೊರೆತಕ್ಕೆ, ಪ್ರಾಕೃತಿಕ ವಿಕೋಪಗಳಿಗೆ ವಿಷ್ಣು ಸಹಸ್ರನಾಮದಲ್ಲಿ ಪರಿಹಾರ ಇದೆ ಅನ್ನುವಂಥದ್ದು ಬಲವಾದ ನಂಬಿಕೆ. ಸೊ ಆ ನಂಬಿಕೆಯ ಮುಂದುವರಿದ ಭಾಗವಾಗಿ ನಾವಿಲ್ಲಿ ನೋಡ್ತಾ ಇರ್ಬೋದು, ಸಾಮೂಹಿಕವಾದ ಒಂದು ವಿಷ್ಣು ಸಹಸ್ರನಾಮ ಪಠಣ ಆಗ್ತಾ ಇರುವಂತಹ ದೃಶ್ಯಾವಳಿಗಳು. ಇದು ಇವತ್ತಿನ ದಿನ ಕರಾವಳಿಯ ಸಂಪೂರ್ಣ ಉದ್ದ ಸುಮಾರು 108 ಕಡೆಗಳಲ್ಲಿ ಸಾಮೂಹಿಕವಾಗಿ ಈ ರೀತಿಯ ಒಂದು ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಲಾಗ್ತಾ ಇದೆ. ಸುಮಾರು 108 ತಂಡಗಳು ಎಲ್ಲಿಂದ ಕಣ್ಣೂರಿನಿಂದ ಶಿರೂರಿನವರೆಗೆ, ಅಂದರೆ ಕೇರಳ ರಾಜ್ಯದ 2 ಜಿಲ್ಲೆಗಳು, ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಇಷ್ಟೂ ಕಡೆಗಳಲ್ಲಿ ಸುಮಾರು 108 ತಂಡಗಳಲ್ಲಿ ವಿಷ್ಣು ಸಹಸ್ರನಾಮ ಪಠಣವನ್ನು ಸಾಮೂಹಿಕವಾಗಿ ಮಾಡಲಾಗ್ತಾ ಇದೆ. ಇದೀಗ ಮಲ್ಪೆಯ ಒಂದು ಸೀವಾಕ್ ಪರಿಸರದಲ್ಲಿ ಆಗ್ತಾ ಇರುವಂತಹ ಸಾಮೂಹಿಕ ಪಠಣದ ದೃಶ್ಯಾವಳಿಗಳು. ಪ್ರತಿಯೊಬ್ಬರೂ ಕೈಯಲ್ಲಿ ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು ಹಿಡಿದುಕೊಂಡು ಜಪವನ್ನು ನಿರಂತರವಾಗಿ ಪಠಿಸ್ತಾ ಇದ್ದಾರೆ. ಪ್ರತಿಯೊಂದು ತಂಡವೂ ಕೂಡ ಸುಮಾರು 6 ಬಾರಿ 2 ಗಂಟೆಯ ಅವಧಿಯಲ್ಲಿ 6 ಬಾರಿ ವಿಷ್ಣು ಸಹಸ್ರನಾಮವನ್ನು ಪಠಣವನ್ನು ಮಾಡ್ತಾರೆ. ಸುಮಾರು 15,000 ಜನ ಏಕಕಾಲದಲ್ಲಿ ಸಾಮೂಹಿಕವಾಗಿ ಈ ಪಠಣವನ್ನು ಮಾಡ್ತಾ ಇರುವಂಥದ್ದು. ಸೊ ಈ ವಿಷ್ಣು ಸಹಸ್ರನಾಮದಿಂದ ಪ್ರಾಕೃತಿಕ ವಿಕೋಪಗಳಿಗೆ ತಡೆಯಾಗುತ್ತೆ ಅನ್ನುವಂಥದ್ದು ಇವರ ನಂಬಿಕೆ ಇರುವಂಥ. ಈ ಸಾಮೂಹಿಕ ಪಠಣದಿಂದ ಒಂದು ರೀತಿಯ ಒಂದು ಪಾಸಿಟಿವ್ ಎನರ್ಜಿ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಇದು ಆ ಸಮುದ್ರದ ಮೇಲೆ ದೇವರಿಗೂ ಮತ್ತು ಪ್ರಕೃತಿಗೂ ಮತ್ತು ಮನುಷ್ಯನಿಗೂ ಇರುವ ಸಂಬಂಧವನ್ನು ಜಾಗೃತಗೊಳಿಸುತ್ತೆ ಅನ್ನುವಂಥದ್ದು ಇವರ ಬಲವಾದ ವಿಶ್ವಾಸ. ಯಾವ ರೀತಿಯ ಅನುಭವವನ್ನು ಪಡ್ಕೊಳ್ತಾ ಇದ್ದೀರಿ ಮತ್ತು ಮುಖ್ಯವಾಗಿ ಏನು ಉದ್ದೇಶ ಅಂತೇಳಿ ತಮಗೆ ಅನಿಸ್ತದೆ, ಇದರಿಂದ ಏನು ಫಲ ಸಿಗಬಹುದು ಅಂತ ಅನಿಸುತ್ತೆ ಅಂತ? ಈಗ ಸಾಮಾನ್ಯವಾಗಿ ಕಡಲು ಕೊರೆತ ಅದೊಂದು ಮುಖ್ಯವಾದ ಕಾರಣ. ಫಿಷರ್ಮೆನ್ಸ್ ಕರಾವಳಿಯಲ್ಲಿ ನಮ್ಮ ಮೀನುಗಾರ ಕುಟುಂಬದವರಿಗೆ ಕಡಲು ಕೊರೆತ ತುಂಬ ಆಗ್ತಾ ಇದೆ. ಅದರ ಪ್ರಕಾರ ಆ ಕಡೆಯಿಂದ ಅಷ್ಟು ನಂಬಿಕೆ ಜನಗಳಿಗೆ ಬಂದಿದೆ. ಆಧ್ಯಾತ್ಮಿಕವಾಗಿ ಬಿಟ್ಟರೆ ಮನುಷ್ಯನ ಜೀವನ ಇಲ್ಲ ಯಾವುದು. ಆಧ್ಯಾತ್ಮಿಕ ಒಂದು ಶಕ್ತಿ, ವಿಷ್ಣು ಸಹಸ್ರನಾಮದಲ್ಲಿ ಅಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಜನಗಳು, ಋಷಿಗಳು. ಆದ್ದರಿಂದ ಜನಗಳಿಗೆ ಅದರ ಅನುಭವ ಬರ್ತಾ ಉಂಟು. ಪಡಿಯಾರ್ ದಂಪತಿಗಳು 2015ರಲ್ಲಿ ಶುರು ಮಾಡಿದ್ದು, ಶ್ರೀನಿವಾಸ್ ಪಡಿಯಾರಿ ಮತ್ತು ಅರುಣಕ್ಕ. ಅವರು 2003ರಲ್ಲಿ ಶುರು ಮಾಡಿದಾಗ ಮರವಂತೆಯಲ್ಲಿ ತುಂಬ ಇತ್ತು. ಅದರ ಮೊದಲು ಸರ್ಕಾರ ಅಧಿಕಾರಿಗಳು ತುಂಬ ಕಲ್ಲಾಗ್ತಿದ್ರು. ಆಮೇಲೆ ಈ ಪಠಣ ಯಾವಾಗ ಶುರು ಮಾಡಿದರು, ಅವರೇ ಒಂದು 20 ಜನ 50 ಜನ ಕರ್ಕೊಂಡೋಗಿ 100 ಜನ ಮರವಂತೆಯಲ್ಲಿ ಬೀಚಲ್ಲಿ ಮಾಡಿದರು ಪ್ರಥಮವಾಗಿ. ಅಲ್ಲಿ ಮಾಡಿದಾಗ ಅದರ ನಂತರ ಇದು ಕಡಲ್ ಕೊರೆತ ನಿಂತಿತ್ತು ತುಂಬ. ಅದರಿಂದ ಒಂದು ದಿನ್ನೆ ಇದಾಯಿತು, ಮರಳಿನ ದಿನ್ನೆ. ಅದರ ನಂತರ ಕಡಲ್ ಕೊರೆತ ನೀವೆಲ್ಲರೂ ಕೇಳಿದರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬಂತು. 2018ರಲ್ಲಿ ಮಾಡಿದ್ದೀವಿ ಸ್ವಲ್ಪ. ಕೇವಲ ಇಲ್ಲಿ ಅಂತಲ್ಲ, ನಾನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಭಾಗಗಳಲ್ಲಿ, ಸಮುದ್ರದ ತೀರದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಆಯೋಜನೆಗಳಾಗ್ತಾ ಇವೆ. ಈ ಹಿಂದೆ ಕೂಡ ಈ ರೀತಿಯ ಆಯೋಜನೆಗಳಾದಾಗ ಅದರ ಫಲವನ್ನು ಕಂಡಿದ್ದೇವೆ, ಫಲವನ್ನು ಉಂಡಿದ್ದೇವೆ ಅನ್ನುವಂಥದ್ದು ಇವರ ನಂಬಿಕೆ ಇರುವಂಥದ್ದು. ಸೊ ಆ ದೃಷ್ಟಿಯಿಂದ ಈ ಬಾರಿಯೂ ಕೂಡ ಫಲ ಸಿಗುತ್ತೆ ಅನ್ನುವಂಥ ವಿಶ್ವಾಸವೇ ದೇವರು ಅಂತೇಳಿ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಇವರ ಈ ಒಂದು ಅಭಿಯಾನದ ರೀತಿ ನಡೀತಾ ಇರುವಂಥ ಈ ಒಂದು ಆಯೋಜನೆ ಗಮನ ಸೆಳೀತಾ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.